ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗ್ತಿದ್ದಾರೆ. ರೈತ ಮುಖಂಡರಾಗಿರುವಂತಹ ಬಡಗಲ್ಪುರ ನಾಗೇಂದ್ರ ಅವರು. ನಾಗೇಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನನಗೆ ಫೋನ್ ಬರ್ತದೆ, ಬಹಳ ಪ್ರಾಬ್ಲಮ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿಸ್ತಾ ಇದೆಯಾ? ಅಡಚಣೆ ಆಗ್ತಾ ಇದೆ, ಮತ್ತೆ ಸಂಪರ್ಕ ಮಾಡ್ತೀವಿ ನಾವು. ಸಂಕೀರ್ ಸರ್ ಹೇಳ್ತಾ ಇದ್ರಿ, ಈಗ ನೀವು ನಿಮ್ಮ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ, ರಾಜ್ಯ ಸರ್ಕಾರದ ವೈಫಲ್ಯ ಇದೆ, ಇವರು ಲಾಗಿನ್ ಕೊಡ್ತಾ ಇಲ್ಲ ಅಂಥೇಳಿ. ಎಲ್ಲೊಂದು ಕಡೆ ಈ ಬಾಕಿ ಉಳಿಸ್ಕೊಂಡ್ರೆ ನಿಮಗೆ ಅಂಕಿಅಂಶ ನೋಡಿದ್ರ ಅಂಥೇಳಿ. ಎಲ್ಲೊಂದು ಕಡೆ ಕರ್ನಾಟಕಕ್ಕೆ ಪದೇ ಪದೇ ಮಲತಾಯಿ ಧೋರಣೆ, ಸೆಸ್ ಅಲ್ಲೂ ಅಷ್ಟೇ, GST ಅಲ್ಲೂ ಅಷ್ಟೇ, ಬರ ಪರಿಹಾರ ಅಷ್ಟೇ, NDRF ನಿಧಿನೂ ಅಷ್ಟೇ. ಎಲ್ಲೊಂದು ಕಡೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಈಗ ನೋಡಿ, ಮೊದಲನೇದಾಗಿ ಈ ಒಂದು ನರೇಟಿವ್ನ ಕಾಂಗ್ರೆಸ್ ಅವರು ತುಂಬ ಶತಪ್ರಯತ್ನ ಮಾಡಿ ಒಂದು ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಜನಕ್ಕೆ ಇದು ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ. ಎಲ್ಲ ಒಂದು ಕಡೆ GST ಕೌನ್ಸಿಲ್ GST ಬಗ್ಗೆ ಮಾತಾಡ್ತಾರೆ. GSTಯಲ್ಲಿ ₹100 ಕಲೆಕ್ಷನ್ ಆದರೆ ₹50 ರಾಜ್ಯದಲ್ಲೇ ಉಳ್ಕೊಳ್ಳುತ್ತೆ. ಇನ್ನು ₹50 ಹೆಚ್ಚಿಗೆ ಇನ್ನು ನಾವು ಸುಮಾರಷ್ಟು ಯೋಜನೆಗಳು, ಇವತ್ತು ಜಲ್ ಜೀವನ್ ಮಿಷನ್ ಬಾಕಿ ಉಳಿಸ್ಕೊಂಡಿರಿ ಅಂತ ಹೇಳ್ತಾರಲ್ಲ, ಎಷ್ಟು ಅವ್ಯವಹಾರ ನಡೆದಿದೆ ಅದರಲ್ಲಿ. ಅದನ್ನು ಕೊಟ್ಟವ್ರು ಯಾರು? ಕೇಂದ್ರ ಸರ್ಕಾರದ ಸಂಪೂರ್ಣ ಯೋಜನೆ ಇತ್ತು. ಇವತ್ತು ರಸ್ತೆಗಳ ಅಭಿವೃದ್ಧಿ ಸಂಪೂರ್ಣ ಕೇಂದ್ರ ಸರ್ಕಾರದ ಹಣ ಬರುತ್ತೆ. ಆ ರೀತಿ ಸುಮಾರು. ಆಮೇಲೆ ಇವಾಗ ಒಂದು ಸಣ್ಣ ವೇರ್ ಹೌಸ್ ನೀವು ಕಟ್ತೀರಾ ಅಂದರೆ ಅದಕ್ಕೆ ಸಬ್ಸಿಡಿ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಅದೇನು ರಾಜ್ಯ ಸರ್ಕಾರ ಕೊಡ್ತಾರೆ. ಈ ರೀತಿ ಹಲವಾರು ಕಾಮಗಾರಿಗಳಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ರಾಜ್ಯಕ್ಕೆ ಸುಮಾರು ಸ್ಕೀಮ್ಗಳ ಮುಖಾಂತರ ಬರ್ತಾ ಇದೆ. ಅದೊಂದು ಕಡೆ ಇರಲಿ. ಎರಡನೇದು, ನಮ್ಮ ಕಾಂಗ್ರೆಸ್ನ ವಕ್ತಾರರು ಅವರ ಗ್ರಾಮೀಣಾಭಿವೃದ್ಧಿ ಸಚಿವರ ಒಂದು ಪ್ರಸ್ತಾವನೆ ಬಗ್ಗೆ ಉಲ್ಲೇಖ ಮಾಡಿ ಹೇಳೋದು, ಅದ್ರ ಬಗ್ಗೆ ಉತ್ತರ ಕೊಡಬೇಕು. 150 ದಿವಸಕ್ಕೆ ಅದನ್ನು ಏರಿಸಿ ಅಂತ ಇವತ್ತು ಸರ್ಕಾರ 125 ದಿವಸಕ್ಕೆ ಅದನ್ನ ತಗೊಂಡ್ಬಂದಿದೆ. ಈಗ ಅವರು ಇಲ್ಲಿವರೆಗೂ ಅವ್ರು ಹೇಳ್ತಿರುವಂಥದ್ದು ಏನು, ಇಲ್ಲಿ ಅವ್ಯವಹಾರ ನಡೆಯೋದಕ್ಕೆ ಇಲ್ಲಿ ಕೆಲಸನೇ ಕೊಡ್ತಾ ಇಲ್ಲ ಅಂತ. ಮುಂಚೆ ಹೇಗೆ ಪಂಚಾಯಿತಿಗೆ ಬೇಡಿಕೆಯಿಂದ ಅದು ಕ್ರಿಯಾ ಯೋಜನೆಗೆ ಹೋಗಿ ಅನುಮೋದನೆ ಆಗಿ ಬರ್ತಾ ಇತ್ತು, ಇವತ್ತು ಅದೇ ತರ ಇದೆ. ಅದ್ರ ಹಕ್ಕಿ ಏನು ಕಿತ್ಕೊಂಡಿಲ್ವಲ್ಲ. ಇವತ್ತು ಕೂಡ ಪಂಚಾಯತಿಲೇ ಇದೆ ಪಂಚಾಯತಿ ಬೇಡಿಕೆ. ಇವಾಗ ಒಂದು ಪಂಚಾಯತಿಲಿ 500 ಮಾನವ ಕೆಲಸದ ದಿನಗಳಿಂದ ಹಿಡಿದು ಲಕ್ಷ ಕೆಲಸ ದಿನ, ನಾನು ಮುಗಿಸ್ಬಿಡ್ತೀನಿ, ಲಕ್ಷ ಕೆಲಸ ದಿನವರೆಗೂ ಕಾಮಗಾರಿ ಕೊಡೋ ಅವಕಾಶ ಇದೆ. ಆಮೇಲೆ ಇದರಲ್ಲಿ ₹375 60% ಕೇಂದ್ರ ಸರ್ಕಾರ ಕೊಡುತ್ತೆ. ಸರಕಿಗಾಗ್ಲಿ ಕೂಲಿಗಾಗ್ಲಿ. 125 370 ಮಾಡಿದ ಯಾರು? ಒಂದ್ ನಿಮಿಷ ಕೇಳಿ. ಇವಾಗ 125 ಇದ್ದಿದ್ದು 370 ಆಯ್ತು ಅಂದ್ರೆ ₹202 ಕೇಂದ್ರ ಸರ್ಕಾರನೇ ಕೊಡ್ತಾ ಇದೆ ಆ ಲೆಕ್ಕಕ್ಕೆ. ಇವ್ರಿಗಿನ್ ಬಾಕಿ ಹಣ ಕೊಡೋದಕ್ಕೆ ಏನು? ಇವ್ರ ಹತ್ರ ಹಣ ಇಲ್ಲ. ಈ ಭ್ರಷ್ಟಾಚಾರದ ಮುಚ್ಚಾಕೋಸ್ಕರ ಇವರ ಒಂದು ಡೈಮೆನ್ಷನ್ ಶಿಫ್ಟ್ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಏನಾಗ್ಬಿಟ್ಟಿದೆ, ಅಲ್ಲಿ ಹಣ ಇಲ್ಲ. ನೀವು ರಾಜಕೀಯ ಮಾಡಬೇಡಿ, ನೀವು ಏನಿದೆ ಅಂತ ಕೊಡಿ. ಸರ್ ಬರ್ತೀನಿ ಸರ್. ಇನ್ನೊಬ್ರು ಅತಿಥಿ ಕಾರ್ಯಕ್ರಮ ಸ್ವಾಗತ ಮಾಡ್ಬಿಡ್ತೀನಿ. ರೈತ ಮುಖಂಡರು ಬಡಗಲ್ಪುರ ನಾಗೇಂದ್ರ ಜಾಯ್ನ್ ಆಗ್ತಾರೆ. ಸರ್ ನಮಸ್ತೆ, ಕಾರ್ಯಕ್ರಮ ಸ್ವಾಗತ. ಸರ್, ಈಗ VBG ರಾಮ್ಜಿ ಅನ್ನುವಂತಹ ಕೇಂದ್ರ ಏನೋ ತಂದಿದೆ ಒಂದು ಕಾಯ್ದೆಯನ್ನ, ಅನುಷ್ಠಾನ ಆಗಿ 3 ತಿಂಗಳಾಯಿತು, ಇನ್ನೂ ಕೂಡ ಕೆಲಸ ಇಲ್ಲ, ಜೊತೆಗೆ ಬಾಕಿ ಕೂಡ ಬಿಡುಗಡೆ ಮಾಡಿಲ್ಲ. ಇದು ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಖಂಡಿತ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇದೆ ನೀವು ನೋಡಿದಾಗ ಹಳ್ಳಿಗಳಲ್ಲಿ? ಖಂಡಿತ ಇದು ಒಂದು ಉದ್ಯೋಗ ಖಾತ್ರಿ ಯೋಜನೆ ಬಹಳ ಒಳ್ಳೆಯದು. ಯಾಕಂದ್ರೆ ಅದೊಂದು ಹಕ್ಕಾಗಿ, ಒಂದು ರೈಟ್ ಆಗಿ ರೂಪಿಸಿದಂತ ಕಾಯ್ದೆ ಬಹಳ ಸ್ವಾಗತಾರ್ಹವಾದಂತ ಕಾಯ್ದೆ ಆಗಿದೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಇದೆ, ಹಂಗೆ ಉದ್ಯೋಗ ಖಾತ್ರಿ ಯೋಜನೆ. ನರೇಂದ್ರ ಮೋದಿ ಅವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ವರ್ಷ ಬಡ್ಜೆಟ್ ಅನ್ನು ಅವಲೋಕನ ಮಾಡಿದ್ರೆ ಉದ್ಯೋಗ ಖಾತ್ರಿ ಕೊಡ್ತಿರುವಂತ ಹಣವನ್ನ ವರ್ಷ ಕಡಿತ ಮಾಡ್ತಾನೆ ಬಂದಿರೋಂಥದ್ದು ನೋಡಿದೀವಿ. ಕಳೆದ ಬಡ್ಜೆಟ್ ಅಲ್ಲಿ ಹೆಸರು ಬದಲಾಯಿಸ್ಬಿಟ್ರು. ಹೆಸರು ಹೇಳಕ್ಕೆ ಚೆನ್ನಾಗಿಲ್ಲ. ನಾನೊಬ್ಬ ಇಷ್ಟೆಲ್ಲ ನಾಲೆಡ್ಜ್ ಇರೋಂಥವ್ನು ಅಥವಾ ಸ್ವಲ್ಪ ಜ್ಞಾನ ಇರೋಂಥವ್ನಿಗೆ ಹೆಸರು ಉಚ್ಚಾರ ಮಾಡೋಕ್ಕಲ್ಲ. ಮನೆಯವರಾಗೆ ಎಷ್ಟು ಚೆನ್ನಾಗಿತ್ತು ಮಹಾತ್ಮ ಗಾಂಧಿದು. ಟೋಟ್ಲಿ ಇವರು ಮಹಾತ್ಮ ಗಾಂಧಿ ಹೆಸರನ್ನೇ ಈ ದೇಶದಿಂದ ಹೋಗ್ಲಾಡ್ಸಕ್ಕೆ ಪ್ರಯತ್ನ ಪಡ್ತಿರೋ, ಅದಕ್ಕೆ ಹೆಸರು ಬದಲಾಯಿಸಿರೋದು ಒಂದು ಕೆಟ್ಟ ಉದ್ದೇಶ. ಒಂದು. ಎರಡನೇದು, ಹಕ್ಕನ್ನ ಕಿತ್ತು ಇದೊಂದು ಪ್ರಾಜೆಕ್ಟ್ ತರ ಮಾಡಕ್ ಹೋಗ್ತಾರೆ. ಹಕ್ಕುಗೂ ಪ್ರಾಜೆಕ್ಟ್ಗೂ ಡಿಫ್ರೆನ್ಸ್ ಇದೆ. ಹಕ್ಕು ಉದ್ಯೋಗ ಪಡೆಯೋ ಹಕ್ಕು, 100 ದಿನಗಳ ಕಾಲ ಹಕ್ಕು, ಉದ್ಯೋಗ ಕೊಟ್ಟೇಬೇಕು. ಯಾಕೆ? ಗ್ರಾಮೀಣ ವಾಸಿಗಳಿಗೆ ಗಾಂಧಿ ಕಾನ್ಸೆಪ್ಟು, ಗ್ರಾಮೀಣ ವಾಸಿಗಳಲ್ಲಿ ನಿರುದ್ಯೋಗ ಇರಬಾರ್ದು. ಪ್ರತಿ ವರ್ಷ ವಲಸೆ ಹೋಗ್ತಾ ಇದ್ದಾರೆ, ನಗರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ, ವಲಸೆ ಕಾರ್ಮಿಕರು ಜಾಸ್ತಿ ಆಗುತ್ತೆ, ಅವ್ರ ಬದುಕಿನ ಅತಂತ್ರ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21 ಪ್ರಕಾರ ಅವ್ರ ಬದುಕು ಹಕ್ಕನ್ನೇ ಕಿತ್ಕೊಂಡಿದೀವಿ. ಇದರಿಂದ ಉದ್ಯೋಗ ಖಾತ್ರಿ ಹಕ್ಕನ್ನು ಕೊಡಬೇಕು ಅನ್ನೋದು 100 ದಿನದಿಂದ ನಾವು 200 ದಿನಕ್ಕೆ ಡಿಮಾಂಡ್ ಮಾಡ್ತಾ ಇದ್ದೋ. ಕೂಲಿನ ಪ್ರತಿ ವರ್ಷ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದೋ ನಾವು. ಅದನ್ನ ಕೃಷಿ ವ್ಯವಸ್ಥೆಗೂ ಲಿಂಕ್ ಮಾಡಿ ಅಂತ, ಕೃಷಿ ಕಾರ್ಮಿಕರು ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಡೀ 87% ಇವತ್ತು ರೈತರು ಇಂಡಿಯಾ ದೇಶದಲ್ಲಿ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಸಣ್ಣ ಹಿಡುವಳಿದಾರಿದ್ದೀವಿ. ಅವ್ರ ಮನೆ ಬಂದು ಕೆಲಸ ಮಾಡ್ತಾರೆ. ಆ ಮನೆಯಲ್ಲಿ ಒಬ್ಬರು ಇಬ್ಬರಿಗೂ ಕೂಡ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸೇರಿಸಿ ಅವ್ರಿಗೆ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇಲ್ಲ ಅಂತ ಕೇಳ್ತಿದ್ದು.
ಇವೆಲ್ಲ ಕೇಂದ್ರ ಸರ್ಕಾರ ಮುಂದೆ ಪ್ರಪೋಸ್ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ತಲಕು ಕೆಳಕಾಗಿ 25 ದಿನ ಜಾಸ್ತಿ ಮಾಡ್ದಂಗೆ ಕೂಲಿ ಜಾಸ್ತಿ ಮಾಡ್ದಂಗೆ ಕಣ್ಣೋರ್ಸೋತಂತ ಬಂದು ಮೂಲವಾಗಿ ಈ ಉದ್ದೇಶವನ್ನ ಪೂರ್ತಿ ಸಫಲವಾಗದೆ ಈ ಉದ್ದೇಶವನ್ನು ತೆಗೆಯುವಂತ ಕೆಲಸ ಇದೆ. ಸರ್ ಈಗ 60 ದಿನಗಳು ಏನಿದೆ, 2 ತಿಂಗಳು ಮಳೆಗಾಲದಲ್ಲಿ ಈ ಬಿತ್ತನೆ ಟೈಮ್ ಏನಿರುತ್ತೆ ಮಳೆಗಾಲದಲ್ಲಿ, ಆ ಟೈಮಲ್ಲಿ ಕೆಲಸ ಇರಲ್ಲ. ಈ ಕೂಲಿ ಏನು ಜಾಬ್ ಕಾರ್ಡ್ ಇರೋರಿಗೆ ಕೂಲಿ ಕಾರ್ಮಿಕರ ಕೆಲಸ ಇರಲ್ಲ. ಆ ಒಂದು ಕಾರ್ಮಿಕರನ್ನ ರೈತರ ಹೊಲಗಳಿಗೆ ಕಳಿಸ್ಕೊಡ್ಬೇಕು. ಇದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಅಂಶ ಇದೆ ಅದರಲ್ಲಿ. ಅದು ಮೇಲ್ನೋಟಕ್ಕೆ ಸ್ವಾಗತಾರ್ಹ. ಅದು ಆಕ್ಚುಲಿ ಆ ಟೈಮಲ್ಲಿ ರೈತರು ಮಳೆಗಾಲದಲ್ಲಿ ಒಂದು 60 ದಿನ 90 ದಿನ ಕೃಷಿ ಕಾರ್ಮಿಕ ಬೇಕು ಅನ್ನೋ ಸರಿ, ಅಲ್ಲಿ ಕೆಲಸ ಮಾಡೋರ್ಗೂ ಕೂಡ ಅಪ್ಲೈ ಮಾಡ್ಬೇಕಾಯ್ತಲ್ಲ. ಹೌದು, ರೈತರು ಕೆಲಸ ಮಾಡೋರ್ಗೂ ಕೂಡ ಸರ್ಕಾರ ನೀತಿ ಪ್ರಕಾರ ನಾವು ಕೂಲಿ ಕೊಡ್ತೀವಿ ಅಂದಿದ್ರೆ ರೈತರಿಗೆ ಎಷ್ಟೋ ಅನುಕೂಲ ಆಗೋದಲ್ವಾ. MSP ಕೊಡ್ಲಿಲ್ಲ ಇವರು. ಸ್ವಾಮಿನಾಥನ್ ವರದಿ ಪ್ರಕಾರ ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗ್ತಾ ಇದೆ, ಕೂಲಿ ಜಾಸ್ತಿ ಆಗ್ತಾ ಇದೆ, ಗೊಬ್ಬರ ಬೆಲೆ ಜಾಸ್ತಿ ಆಗ್ತಾ ಇದೆ. ಇವುಗಳನ್ನು ಹೋಗ್ಲಾಡಿಸ್ಬೇಕಾದ್ರೂ ಇದನ್ನ ರೈತರಿಗೆ ಒಂದು 60 ದಿನ ಲಿಂಕ್ ಮಾಡ್ಬೋದಾಯ್ತಲ್ಲ. 60 ದಿನ ಕೃಷಿ ಕೆಲಸಕ್ಕೆ ಮಾಡ್ಲಪ್ಪ, ಲೇಬರ್ ಬೇರೆ ಕೆಲಸ ಮಾಡೋದು ಬೇಡ, ಕೊಡ್ಬೇಕಾಯ್ತು. ಇಲ್ಲ ಅರ್ಧ ಕೊಡ್ತೀವಿ, ಅರ್ಧ ರೈತ ಕೊಡ್ಲಿ ಅಂದ್ರೆ ಎಷ್ಟೋ ಅನುಕೂಲ ಆಗ್ತಿಲ್ವಾ. ಸುಮ್ಮನೆ ಇವೆಲ್ಲ ನೋಡಕ್ಕೆ ಮೇಲ್ನೋಟಕ್ಕೆ ಬಹಳ ಸುಂದರವಾಗಿ ಕಾಣ್ತೇವೆ. ಒಳ ಅಂತ ನೋಡಿದ್ರೆ ಇವತ್ತು 3 ತಿಂಗಳಿಂದ ಕೆಲಸ ನಿಂತೋಗಿದೆ. ಆಮೇಲೆ ಕೇಂದ್ರ ಸರ್ಕಾರದ ಫಂಡಿಂಗ್ ಅಲ್ಲಿ ಆಗ್ಬೇಕಿದ್ದು, ರಾಜ್ಯ ಸರ್ಕಾರದ ಅಲ್ಪ ಮೊತ್ತ ಇರ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಕೊಡುವಂತ ತೆರಿಗೆನೇ ವಾಪಸ್ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಹೊಣೆ ಹಂಗಿದೆ. ಇದು ಒಕ್ಕೂಟ ವ್ಯವಸ್ಥೆ. ಇದು ಕೇಂದ್ರ ಸರ್ಕಾರ ಒಂದು ಉದ್ಯೋಗ ಖಾತ್ರಿ ಹಣ ಕೊಡೋ ಶಕ್ತಿ ಇಲ್ವಾ? ಬೇರೆ ಬೇರೆ ಬಾಬ್ಗೆಲ್ಲ ಕೊಡ್ತಾರೆ. ಬರ್ತೀನಿ ನಾಗೇಂದ್ರ ಸರ್, ಮತ್ತೆ ನಿಮ್ಮ ಹತ್ರ ಬರ್ತೀನಿ, ನಿಮ್ಮ ಹತ್ರ ಮತ್ತೆ ನಾನು ಮಾತಾಡ್ತೀನಿ. ಸಂಕೀರ್ ಸರ್, ಈಗ ಹಕ್ಕು ಸರ್ ಅದು ಅವ್ರು ಹೇಳಿದಾಗ ಖಂಡಿತವಾಗ್ಲೂ ನಮ್ಮ ಹಕ್ಕದು. ಕೂಲಿ ಕೇಳ್ತೀವಿ, ನೀವು ನಮಗೆ ಸ್ಯಾಲ್ರಿನ ಕೊಡ್ತೀರಿ. ಹಾಗಾಗಿ ಎಲ್ಲೊಂದು ಕಡೆ ಯೋಜನೆ ಆಗಿ ನೀವು ಮಾರ್ಪಾಡು ಮಾಡಿದ್ರಿ. ಒಂದು ರೀತಿ ವೈಯಕ್ತಿಕವಾದ ಹಿತಾಸಕ್ತಿ, ಹಕ್ಕು ಹೋಗಿ ಹಂಗಂತ ಆಗ್ಬಿಟ್ಟಿದೆ ಅಂತಿದ್ದು. ಈಗ ನೋಡಿ, ನಾವು ಇಲ್ಲಿ ಯಾವ ಕೂಲಿ ಕಾರ್ಮಿಕನ ಹಕ್ಕನ್ನ ಕಿತ್ಕೊಂಡಿಲ್ಲ. ಮುಂಚೆ ತಾವು ನೋಡೋದಾದ್ರೆ ಇಡೀ ಮನ್ರೇಗಾ ಯೋಜನೆಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಭ್ರಷ್ಟಾಚಾರದ ಪ್ರಕರಣಗಳು ಇಡೀ ದೇಶದಾದ್ಯಂತ ಇದೆ. ಅದ್ರಲ್ಲಿ ಏನು ಅಂದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಹೆಂಗ್ ಕಡಿಮೆ ಆಗುತ್ತೆ ನೀವು ಕೇಳಿಸ್ಕೋಬೇಕಾಗುತ್ತೆ ಕೇಳಿ. ಈಗ ಈ ಭ್ರಷ್ಟಾಚಾರದ 10 ಲಕ್ಷ ಪ್ರಕರಣಗಳಲ್ಲಿ ಏನಾಗೋದು ಅಂದ್ರೆ, ಯಾರೋ ಈ ತರ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಥವಾ ಗ್ರಾಮ ಪಂಚಾಯತಿ ಪ್ರಭಾವಿ ವ್ಯಕ್ತಿ, ಅವನ ಹತ್ರ ಜಾಬ್ ಕಾರ್ಡ್ ಇರೋದು, ಅವನ ಹತ್ರ ATM ಕಾರ್ಡ್ ಇರೋದು, ಹಣ ಅವರ ಯಾರೋ ಕೂಲಿ ಕಾರ್ಮಿಕನ ಹಾಕೊಂಡು ಇವ್ರು ಹೋಗಿ ಡ್ರಾ ಮಾಡ್ತಾ ಇದ್ದ. ಅಂದ್ರೆ ನಿಜವಾದ ಕೂಲಿ ಕಾರ್ಮಿಕನಿಗೆ ಯಾಕೆ ಹೋಗಿ ಸೇರ್ಬೇಕಾಗಿತ್ತು ಆ ಹಣ, ಯಾವನೋ ಒಬ್ಬ ಗ್ರಾಮ ಪಂಚಾಯತಿ ಪ್ರಭಾವಿ ಹತ್ರ ಹೋಗ್ಬಿಟ್ಟು ಹಣ ಡ್ರಾ ಮಾಡ್ತಾನೆ ಅಂದ್ರೆ ಇದು ಲೂಟಿ ಅಲ್ವಾ, ಭ್ರಷ್ಟಾಚಾರ ಅಲ್ವಾ? ಕೇವಲ ಕರ್ನಾಟಕದಲ್ಲೇ 669 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಇವತ್ತು ನಾನು ಹೇಳುವಂಥದ್ದು ಕೂಲಿ 1165 ಕೋಟಿ, ಸರಕು ವೆಚ್ಚ 836 ಕೋಟಿ, ಇನ್ನು ಸ್ವಲ್ಪ ಆಡಳಿತ ವೆಚ್ಚ ಕೂಡ ತಾವು ಕೇಳಿದಿರಿ. ಇವತ್ತು ಅಷ್ಟೇ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಸಚಿವರ ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಟ್ಟಿರುವಂಥದ್ದು ಏನು ಕಾಂಗ್ರೆಸ್ನವರು ಇಲ್ಲಿವರೆಗೂ ಅದನ್ನ ಹೇಳ್ತಾ ಇಲ್ಲ. ನೀವು ಕೊಡುವಂತ ಪ್ರಸ್ತಾವನೆ, ಇವಾಗ ಆರ್ಥಿಕ ವರ್ಷ ಮುಗಿದಿದೆ, ನಾವು ಕೇವಲ 1 ತಿಂಗಳಲ್ಲಿ ನಾವು ಬಿಡುಗಡೆ ಮಾಡಕ್ಕೆ ತಯಾರಿದ್ದೀವಿ. ಆದರೆ ನಾವು ಇಲ್ಲಿ ಆಡಿಟ್ಗೆ ಅಂತ ಬಂದಾಗ ನೀವು 669 ಕೋಟಿ ಭ್ರಷ್ಟಾಚಾರ ಏನಾಗಿದೆ, ಅದಕ್ಕೆ ನೀವು ಸರಿಯಾದಂಥ ದಾಖಲೆಗಳನ್ನ ಒದಗಿಸಿ. ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡ್ತಾರಲ್ಲ, ಜಲ ಜೀವನ್ ಮಿಷನ್ ಏನಕ್ಕೆ ಇದನ್ನ ಹಿಡಿದಿಟ್ಕೊಂಡಿದ್ದಾರೆ? CR ಪಾಟೀಲ್ ಲೋಕಸಭೆಯಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳ್ತಾರೆ, ನೀವು ಕೊಟ್ಟಿರುವಂಥ ಪ್ರಸ್ತಾವನೆ ಎಷ್ಟೊಂದು ಕಡೆ ಯಾವುದೋ ಫೋಟೋ ಅಪ್ಲೋಡ್ ಮಾಡ್ತೀರಿ. ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಇವ್ರು ಮಾಡ್ತಿರುವಂತ ಭ್ರಷ್ಟಾಚಾರ ಇವತ್ತು ಕಣ್ಣಿಗೆ ಇಷ್ಟು ಎದ್ದು ಕಾಣ್ತಾ ಇದೆ. ಇವ್ರಿಗೆ ನಿಜವಾಗ್ಲೂ ಕೇಳುವಂತ ಪ್ರಶ್ನೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ತೀನಿ. ಆಮೇಲೆ ನಾನು ಈಗಲೇ ಹೇಳ್ತಿರುವಂಥದ್ದು, ಇದನ್ನ ಯಾವುದೇ ಕಾರಣಕ್ಕೂ ಒಂದು ಅರ್ಥ ಮಾಡ್ಕೋಬೇಕಾದಂಥದ್ದು, ನೀವು ಇಡೀ ವರ್ಷದಲ್ಲಿ ಮುಂಚೆ UPಯಲ್ಲಿ ಕೇವಲ 100 ದಿವಸ ಕೆಲಸ ಮಾಡಬೇಕಾಗಿತ್ತು. ಮಾನವ ಕೆಲಸದ ಕೂಲಿ ದಿನಗಳು ಇಷ್ಟಿರ್ಲಿಲ್ಲ. ಇವತ್ತು ನೀವು 1 ಲಕ್ಷ ಕೂಲಿ ದಿನಗಳು ಕೊಡಿ, ಎಷ್ಟು ಜನಕ್ಕೆ ಬೇಕಾದ್ರೆ ಕೆಲಸ ಕೊಡಿ. ಆದರೆ ತಮಗಿಲ್ಲಿ ಅಕೌಂಟಬಿಲಿಟಿ, ಇವಾಗ ಕೇಂದ್ರ ಸರ್ಕಾರ ಹಣ ಕೊಡಬೇಕು, ಬ್ಯಾಂಕ್ ಖಾತೆಗೆ ಒಂದೇ ಅಲ್ಲ, ತಾವು ಕೆಲಸ ಮಾಡಿ ಅಲ್ಲಿ ಕೆಲಸ ಮಾಡಿರುವಂತ GPS ಒಟ್ಟು ಕೆಲವಷ್ಟು ತಾಂತ್ರಿಕ ಅಂಶಗಳನ್ನು ತಂದಿದ್ದಾರೆ. ನಾನು ಅದನ್ನ ನಿಜವಾಗ್ಲೂ ಇಲ್ಲಿ ಸರ್ಕಾರ ಸ್ವಾಗತ ಮಾಡಬೇಕು. ಇನ್ನೊಂದು ನಿಮ್ ಗಮನಕ್ಕಿದೆ ಅಲ್ವಾ, 1.6 ಕೋಟಿ ಅಷ್ಟು ಜಾಬ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ನೀವು ಬಂದ ಮೇಲೆ. ಈಗ ನೋಡಿ, ಇದು ನಾನು ಹೇಳ್ತಿರೋಂಥದ್ದು 1.6 ಕೋಟಿಲಿ 10 ಲಕ್ಷ ಪ್ರಕರಣಗಳು. ಪಾಪ ಯಾರು ನಿಜವಾದ ಕೂಲಿ ಕಾರ್ಮಿಕ ಇದ್ದ ಅವನಿಗೆ ಕೆಲಸ ಸಿಗ್ಬೇಕಿತ್ತು, ಅವ್ನು ಮಾಡಿರೋ ಕೆಲಸಕ್ಕೆ ಹಣ ಸಿಗ್ಬೇಕಿತ್ತು. ಇವ್ರು ಯಾವುದೋ ಸಲಕರಣೆಗಳು ತಗೊಂಬರೋಂಥದ್ದು, ಅದರಲ್ಲಿ ಕೆಲಸ ಮಾಡೋಂಥದ್ದು, JCB ಕೆಲಸ ಮಾಡೋಂಥದ್ದು, ಅವನ ಹೆಸರಲ್ಲಿ ದುಡ್ಡನ್ನ ಲೂಟಿ ಹೊಡೆಯುವಂಥದ್ದು ಮಾಡ್ತಾ ಇದ್ರೆ ಸ್ವಾಭಾವಿಕವಾಗಿ ಇದೆಲ್ಲ ನಡೆಯುತ್ತೆ. ಭ್ರಷ್ಟಾಚಾರ ತಡಿಬೇಕು, ಪಾರದರ್ಶಕತೆ ಇರಬೇಕು ಅನ್ನೋದಕ್ಕೆ 40% ಸೇರಿಸಿರುವಂಥದ್ದು ರಾಜ್ಯ ಸರ್ಕಾರದ ಪಾಲಿರ್ಲಿ ಅಂತ. ಆಮೇಲೆ ಇದರಲ್ಲಿ ಹಣ ಹೆಚ್ಚಿಸಿ ಕೊಟ್ಟಿದ್ದೀವಿ ನಾವು. ಇವರು ಅದನ್ನ ಮಾಡ್ಲಿ, ಅದನ್ನ ಓನಿಂಗ್ ಮಾಡ್ಕೊಳ್ಳಿ.